Divine Grace Igniter. ಪವಿತ್ರ ವಾರವು ಕ್ರೈಸ್ತರ ಜೀವನದಲ್ಲಿ ಅತ್ಯಂತ ಮಹತ್ವದ ಕಾಲವಾಗಿದ್ದು, ಪಾಸ್ಕ ಹಬ್ಬಕ್ಕೆ ಮುನ್ನ ಆಚರಿಸಲಾಗುತ್ತದೆ ಮತ್ತು ಇದರ ವಿಶೇಷತೆಗಳು ಈ ರೀತಿಯಾಗಿವೆ. ಯೇಸು ಕ್ರಿಸ್ತರ ತಪಸ್ಸು ಮತ್ತು ಬಲಿದಾನವನ್ನು ಸ್ಮರಣೆ ಮಾಡುತ್ತೇವೆ. ಈ ವಾರದಲ್ಲಿ ಯೇಸು ಕ್ರಿಸ್ತರು ಅನುಭವಿಸಿದ ನೋವು, ಶಿಲುಬೆಗೆ ಹಾಕಲ್ಪಟ್ಟ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಪ್ರಾರ್ಥನೆ ಮತ್ತು ಪಶ್ಚಾತ್ತಾಪ. ಭಕ್ತರು ಹೆಚ್ಚು ಪ್ರಾರ್ಥನೆ ಮಾಡಿ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾರೆ. ಪ್ರಮುಖ ದಿನಗಳು: ಗರಿಗಳ ಭಾನುವಾರ. ಯೇಸು ಜೆರುಸಲೇಮಿಗೆ ಪ್ರವೇಶಿಸಿದ ದಿನ ಇದಾಗಿದೆ. ಪವಿತ್ರ ಗುರುವಾರ, ಕೊನೆಯ ಭೋಜನದ ಸ್ಮರಣೆ. ಪವಿತ್ರ ಶುಕ್ರವಾರ, ಯೇಸುವಿನ ಶಿಲುಬೆಯ ಮರಣ. ಪವಿತ್ರ ಶನಿವಾರ, ಮೌನ ಮತ್ತು ಧ್ಯಾನದ ದಿನ. ಪುನರುತ್ಥಾನದ ನಿರೀಕ್ಷೆ. ಈ ವಾರದ ಕೊನೆಯಲ್ಲಿ ಪಾಸ್ಕ ಹಬ್ಬ, ಯೇಸು ಪುನರುತ್ಥಾನಗೊಂಡದ್ದನ್ನು ಸಂತೋಷದಿಂದ ಆಚರಿಸಲಾಗುತ್ತದೆ. ಗರಿಗಳ ಭಾನುವಾರದ ವಿಶೇಷತೆ: ಯೇಸು ಕ್ರಿಸ್ತರು ಜೆರುಸಲೇಮಿಗೆ ವಿಜಯೋತ್ಸವವಾಗಿ ಪ್ರವೇಶಿಸಿದ ದಿನವನ್ನು ಸ್ಮರಿಸುವುದು. ಜನರು ತಾಳೆ ಎಲೆಗಳನ್ನು ಹಾಸಿ ಹೊಸಾನ ಎಂದು ಸ್ವಾಗತಿಸಿದರು. ಈ ದಿನದಿಂದ ಪವಿತ್ರ ವಾರ ಪ್ರಾರಂಭವಾಗುತ್ತದೆ. ಚರ್ಚಿನಲ್ಲಿ ತಾಳೆ ಎಲೆಗಳ ಆಶೀರ್ವಾದ ಮತ್ತು ಮೆರವಣಿಗೆ ನಡೆಯುತ್ತದೆ. ಯೇಸುವಿನ ವಿನಯ ಮತ್ತು ಶಾಂತಿಯ ಸಂದೇಶವನ್ನು ನೆನಪಿಸುವ ದಿನ ಇದಾಗಿದೆ. ಸಾರಾಂಶ: ಗರಿಗಳ ಭಾನುವಾರ ಯೇಸುವನ್ನು ರಾಜನಂತೆ ಸ್ವಾಗತಿಸಿದ ಸಂತೋಷದ ದಿನವಾಗಿದ್ದು, ಅವರ ತ್ಯಾಗದ ವಾರಕ್ಕೆ ಆರಂಭ ಸೂಚಿಸುತ್ತದೆ. ಪವಿತ್ರ ಗುರುವಾರದ ವಿಶೇಷತೆ: ಯೇಸು ಕ್ರಿಸ್ತರು ತಮ್ಮ ಶಿಷ್ಯರೊಂದಿಗೆ ಕೊನೆಯ ಭೋಜನವನ್ನು ಮಾಡಿದ ದಿನ ಇದಾಗಿದೆ. ಈ ದಿನವೇ ಪರಮಪ್ರಸಾದದ ಸ್ಥಾಪನೆಯಾಯಿತು. ಯೇಸು ಶಿಷ್ಯರ ಕಾಲು ತೊಳೆಯುವ ಮೂಲಕ ವಿನಯ ಮತ್ತು ಸೇವೆಯ ಮಹತ್ವವನ್ನು ಬೋಧಿಸಿದರು. ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಹೊಸ ಆಜ್ಞೆಯನ್ನು ನೀಡಿದರು. ಚರ್ಚ್ಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಪಾದ ತೊಳೆಯುವ ಆಚರಣೆ ನಡೆಯುತ್ತದೆ. ಸಾರಾಂಶ: ಪವಿತ್ರ ಗುರುವಾರದಂದು ಯೇಸುವಿನ ಪ್ರೀತಿ, ಸೇವೆ ಮತ್ತು ತ್ಯಾಗದ ಸಂದೇಶವನ್ನು ತೋರಿಸುವ ಮಹತ್ವದ ದಿನವಾಗಿದೆ. ಪವಿತ್ರ ಶುಕ್ರವಾರದ ವಿಶೇಷತೆ: ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಮರಣ ಹೊಂದಿದ ದಿನವನ್ನು ಸ್ಮರಿಸುವುದು. ಮಾನವರ ಪಾಪಗಳಿಗಾಗಿ ಯೇಸು ತಾನು ಬಲಿಯಾದರು ಎಂಬ ಸಂದೇಶವನ್ನು ನೆನಪಿಸುವುದು. ಚರ್ಚ್ಗಳಲ್ಲಿ ಶೋಕ ಮತ್ತು ಮೌನದ ವಾತಾವರಣ ಇರುತ್ತದೆ. ಶಿಲುಬೆ ಹಾದಿ ಪ್ರಾರ್ಥನೆಗಳು ನಡೆಯುತ್ತವೆ. ಉಪವಾಸ ಮತ್ತು ತಪಸ್ಸಿನ ಮೂಲಕ ಭಕ್ತರು ಭಾಗವಹಿಸುತ್ತಾರೆ. ಸಾರಾಂಶ: ಪವಿತ್ರ ಶುಕ್ರವಾರ ಯೇಸುವಿನ ತ್ಯಾಗ, ಪ್ರೀತಿ ಮತ್ತು ರಕ್ಷಣೆಯ ಮಹತ್ವವನ್ನು ತೋರಿಸುವ ಗಂಭೀರ ದಿನವಾಗಿದೆ. ಪವಿತ್ರ ಶನಿವಾರದ ವಿಶೇಷತೆ: ಯೇಸು ಕ್ರಿಸ್ತರು ಸಮಾಧಿಯಲ್ಲಿ ಇದ್ದ ದಿನವನ್ನು ಸ್ಮರಿಸುವುದು. ಮೌನ, ಧ್ಯಾನ ಮತ್ತು ನಿರೀಕ್ಷೆಯ ದಿನವಾಗಿರುತ್ತದೆ. ಭಕ್ತರು ಪ್ರಾರ್ಥನೆ ಮತ್ತು ಆತ್ಮ ಪರಿಶೀಲನೆಗೆ ಹೆಚ್ಚು ಸಮಯ ಕೊಡುತ್ತಾರೆ. ಈ ದಿನ ರಾತ್ರಿ ಈಸ್ಟರ್ ಜಾಗರಣೆಯ ಬಲಿಪೂಜೆ ನಡೆಯುತ್ತದೆ. ಸಾರಾಂಶ: ಪವಿತ್ರ ಶನಿವಾರ ಮೌನ ಮತ್ತು ನಿರೀಕ್ಷೆಯ ದಿನವಾಗಿದ್ದು, ಪಾಸ್ಕ ಹಬ್ಬದ ಸಂತೋಷಕ್ಕೆ ಪೂರ್ವಭಾವಿಯಾಗಿರುತ್ತದೆ. ಪಾಸ್ಕ ಹಬ್ಬದ ವಿಶೇಷತೆ: ಯೇಸು ಕ್ರಿಸ್ತರು ಸತ್ತವರೊಳಗಿಂದ ಪುನರುತ್ಥಾನಗೊಂಡ ದಿನವನ್ನು ಆಚರಿಸುವುದು. ಪಾಪ ಮತ್ತು ಮರಣದ ಮೇಲೆ ಜಯ ಸಾಧಿಸಿದ ದಿನವೆಂದು ನಂಬಲಾಗುತ್ತದೆ. ಚರ್ಚ್ಗಳಲ್ಲಿ ಸಂತೋಷದ ಪೂಜೆಗಳು ಮತ್ತು ಹಬ್ಬದ ಆಚರಣೆಗಳು ನಡೆಯುತ್ತವೆ. ಹೊಸ ಜೀವನ, ಭರವಸೆ ಮತ್ತು ಸಂತೋಷದ ಸಂಕೇತವಾಗಿದೆ. ಕುಟುಂಬದೊಂದಿಗೆ ಸಂತೋಷ ಹಂಚಿಕೊಳ್ಳುವ ಹಬ್ಬವಾಗಿದೆ. ಹೌದು ಆತ್ಮೀಯರೇ,
ಪ್ರಭು ಕ್ರಿಸ್ತರ ಪಾಡು, ಮರಣ, ಪುನರುತ್ಥಾನವು ಮನುಕುಲದ ಪಾಪ ಪರಿಹಾರಕ್ಕಾಗಿ ನಡೆದ ಸತ್ಯ ಘಟನೆಯಾಗಿದ್ದು, ಇದರ ಮಹತ್ವವನ್ನು ಅರಿತು ಬಾಳಲು ಪಾಸ್ಕ ಹಬ್ಬವು ಪ್ರತಿ ಕ್ರೈಸ್ತರಿಗೂ ಕರೆ ನೀಡುತ್ತದೆ. ಹಾಗಾದರೆ ನಾವೆಲ್ಲರೂ ಪ್ರಭುವಿನ ಬರುವಿಕೆಗಾಗಿ ಸಿದ್ಧರಿದ್ದೇವೆಯೇ? ಪಾಸ್ಕ ಹಬ್ಬದ ಮಹತ್ವವನ್ನು ಅರಿತು ಬಾಳಲು ಪ್ರತಿಯೊಬ್ಬ ಕ್ರೈಸ್ತರು ನೋಡಬೇಕಾದ ವಿಡಿಯೋ ಇದಾಗಿದ್ದು, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.